ಹಾಸನ ಬೇಲೂರು ರೈಲ್ವೆ ಹಾಗೂ ಹಾಸನ ಬೇಲೂರು ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಕಾಮಗಾರಿ ಭೂಸ್ವಾಧೀನ ನಡೆಸೋದಕ್ಕೆ ಜಿಲ್ಲಾಡಳಿತ ಮೀನಮೇಷವನ್ನ ಎಣಿಸ್ತಾ ಇದೆ. ಕಾಮಗಾರಿ ತೀವ್ರ ವಿಳಂಬ ಆಗೋದಕ್ಕೆ ಜಿಲ್ಲಾಡಳಿತ ನೇರ ಕಾರಣ. ರಾಜ್ಯ ಸರ್ಕಾರ ಈ ಬಗ್ಗೆ ಜಾಣ ಮೌನವನ್ನ ತಾಳಿದೆ ಅಂತ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ಎಚ್.ಡಿ. ರೇವಣ್ಣ ಹಾಸನ ಜಿಲ್ಲಾಡಳಿತದ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೇಲೂರು ಪಟ್ಟಣದ ಜೆಡಿಎಸ್ ಅಧ್ಯಕ್ಷ ತೋಚ ಅನಂತ ಸುಬ್ರಾಯ ಅವರ ಸ್ವಗೃಹದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರ್ತಕ್ಕಂಥ ಅವರು ಕಳೆದ 8 ವರ್ಷಗಳಿಂದ ಬೇಲೂರು ಹಾಸನ ರೈಲ್ವೆ ಕಾಮಗಾರಿ ಕುಂಟುತ್ತಾ ಸಾಗ್ತಾ ಇದೆ. ನೂರಾರು ಎಕರೆ ಭೂಸ್ವಾಧೀನವಾಗಿಲ್ಲ ಇನ್ನೂ ಕೂಡ. ಪ್ರಶ್ನೆ ಮಾಡಿದ್ರೆ ಅರಣ್ಯ ಇಲಾಖೆ ಎಂಬ ಸಬೂಬನ್ನ ಹೇಳ್ತಾ ಇದ್ದಾರೆ ಅಂತ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇದೇ ರೀತಿಯಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಅವಿರತ ಶ್ರಮದಿಂದಾಗಿ ಹಾಸನ ಬೇಲೂರು ಚತುಷ್ಪಥ ರಸ್ತೆ ಕಾಮಗಾರಿ ಭೂಸ್ವಾಧೀನವಿಲ್ಲದೆ ನೆನೆಗುದಿಗೆ ಬಿದ್ದುಬಿಟ್ಟಿದೆ. ಕನಿಷ್ಠ ಸೌಜನ್ಯಕ್ಕೂ ರಾಜ್ಯ ಸರ್ಕಾರ ಈ ಬಗ್ಗೆ ತುಟಿ ಬಿಚ್ಚುತ್ತಾ ಇಲ್ಲ. ಇನ್ನು ಜಿಲ್ಲಾಡಳಿತ ಕೇವಲ ಮಂತ್ರಿಗಳ ಓಲೈಕೆ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡ್ಬಿಟ್ಟಿದೆ. ಕಂದಾಯ ಇಲಾಖೆ ಕಾರ್ಯಕ್ರಮವನ್ನ ರಾಜ್ಯ ಸರ್ಕಾರ ದುರ್ಬಳಕೆ ಮಾಡ್ಕೊಂಡಿದೆ. ನಮಗೆ ಕಂದಾಯ ಮಂತ್ರಿಗಳ ಬಗ್ಗೆ ಗೌರವ ಅಭಿಮಾನ ಇದೆ, ಆದ್ರೆ ಕಂದಾಯ ದಾಖಲಾತಿ ನೀಡುವ ನೆಪದಲ್ಲಿ ಸಮಾವೇಶವನ್ನ ನಡೆಸೋದೇ ಎಷ್ಟರ ಮಟ್ಟಿಗೆ ಸರಿ? ಎಲ್ಲದಕ್ಕೂ ಕೂಡ ಕಾಲ ಬರ್ತದೆ, ಆಗ ಉತ್ತರ ಕೊಡ್ತೀನಿ, ತಾಳ್ಮೆಯಿಂದ ಇದ್ದೀನಿ ಅಂತಕ್ಕಂಥ ಮಾತನ್ನ ಹೇಳ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಬಿ.ಡಿ. ಚಂದ್ರೇಗೌಡ, ಜೆಡಿಎಸ್ ಮುಖಂಡರಾದ ಸೋಮೇಶ್, ಅದ್ದೂರಿ ಚೇತನ್ ಕುಮಾರ್, ಉಮೇಶ್, ಶ್ರೀವತ್ಸವ, ಗಿರೀಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಉದಾಹರಣೆಗೆ ನಮ್ಮ ಜಿಲ್ಲೆನೇ ಹೇಳ್ಬೇಕು, ಆಡಳಿತದ ರಾಜ್ಯದ ಆಮೇಲೆ ಈಗ ಕಂದಾಯ ಇಲಾಖೆ ರೇವಣ್ಣವರು ಕಂದಾಯ ಇಲಾಖೆನ ಬೈತಾರೆ ಹೇಳ್ತಾರೆ. ಯಾರು ನಾನೇನು ಬೈಬೇಕು ಅನ್ನೋದು. ಈಗ ಉದಾಹರಣೆಗೆ ಹಾಸನ ಬೇಲೂರು ರೈಲ್ವೆ ಮಾರ್ಗ ಎಷ್ಟು ವರ್ಷ ಆಗಿದೆ? 8 ವರ್ಷ ಆಗಿ ಇವತ್ತು ಲ್ಯಾಂಡ್ ಅಕ್ವಿಷನ್ ಸುಮಾರು 541 ಎಕರೆ ಲ್ಯಾಂಡ್ ಅಕ್ವಿಷನ್ ಆಗಿದೆ. 531 ಎಕರೆ. ಅದರಲ್ಲಿ ಬೇಲೂರು 14ರಲ್ಲಿ 613 ಒಟ್ಟು 27 ಹಳ್ಳಿ ಆಗಬೇಕಾಗುತ್ತೆ. ಬೇಲೂರು 14ರಲ್ಲಿ 613 8 ವರ್ಷಕ್ಕೆ 531 ಎಕರೆಗೆ 5 ಎಕರೆ 31 ಗುಂಟೆ ಕೊಟ್ಟವ್ರೆ. ಏನು ಹೇಳಬೇಕು ಸರ್? ಕುಮಾರಣ್ಣರು ರಾಷ್ಟ್ರೀಯ ಅಧ್ಯಕ್ಷ ಅಂತ ದೇವೇಗೌಡರು ಏನು ಹೇಳ್ತಾರೆ? ನಮಗೆ ಆ ಸೂಚನೆ ಪ್ರಕಾರ ಮಾಡ್ಕೊತೀವಿ. ಗೊತ್ತಿಲ್ಲಪ್ಪ ನನಗೇನು ಅಂದರೆ, ನಮ್ಮದು ಜನ ತೀರ್ಪು ಕೊಟ್ಟು ಜಿಲ್ಲಾ ಪಂಚಾಯತಿ ಒಳ್ಳೆ ಕೆಲಸ ಮಾಡಿ ಅಂತ ತೀರ್ಪು ಕೊಟ್ಟರೆ ಮಾಡ್ತೀವಿ. ಬೇಡ ಅಂದರೆ ವಿರೋಧ ಪಕ್ಷ ಹಾಸನ ಜಿಲ್ಲೆ ಪಕ್ಷ ಏನು ಹೇಳುತ್ತೆ ಅದಕ್ಕೆ ಜಿಲ್ಲಾ ತಾಲೂಕಲ್ಲಿ ಜೆಡಿಎಸ್ 1989 ದೇವೇಗೌಡರು ರಾಜಕೀಯ ಮುಗಿದೋಯ್ತು ಅಂತ ಗೊತ್ತಾಯ್ತೇನಿಲ್ಲ. ನಮ್ಮ 8 ಸೀಟ್ ಸೋತಿದ್ದು ಲೋಕಸಭೆ ಸೀಟು. ಬರೀ ಒಂದೇ ವರ್ಷದಲ್ಲಿ 10 ತಿಂಗಳಲ್ಲಿ ದೇವೇಗೌಡರು ಲೋಕಸಭೆ 93ರಲ್ಲಿ